ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಾನು ರವೆಯನ್ನು ಉಪಯೋಗಿಸ್ಕೊಂಡು ತುಂಬ ಈಸಿಯಾಗಿ ರವೆ ವಡೆನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಹಾಗಾದರೆ ಬನ್ನಿ ವಿಡಿಯೋದಲ್ಲಿ ಹೋಗುವ. ಈಗ ಒಂದು ಬಾಣಲಿಯಲ್ಲಿ ನೀರು ಹಾಕಿಬಿಟ್ಟು ನೀರು ಕಾದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಕುದಿಸ್ಕೊಳ್ಬೇಕು. ಕುದ್ದಾದ ನಂತರ ಇದಕ್ಕೆ ಒಂದು 2 ಸ್ಪೂನಷ್ಟು ರವೆ ಹಾಕ್ಕೊಂಡು ನೀಟಾಗಿ ಈ ರೀತಿ ಗಂಟು ಬರದ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಫ್ಲೇಮು ಮೀಡಿಯಮಲ್ಲಿರಲಿ. ಈ ರೀತಿ ಮಿಕ್ಸ್ ಆಗಿ ಗಟ್ಟಿಯಾದ ನಂತರ ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತಣ್ಣಗಾಗೋ ತನಕ, ಸ್ವಲ್ಪ ತಣ್ಣಗಾಗೋ ತನಕ ಬಿಡಬೇಕು. ನೋಡಿ, ತಣ್ಣಗಾಗ್ಲಿಕ್ಕೆ ನೋಡಿ ಈ ರೀತಿ ಸ್ವಲ್ಪ ತಣ್ಣಗಾಗಿದೆ. ಇದನ್ನು ನೀಟಾಗಿ ಇನ್ನೊಮ್ಮೆ ಸ್ಮ್ಯಾಶ್ ಮಾಡ್ಕೊಳ್ಳುವ. ಮ್ಯಾಶ್ ಮಾಡ್ಕೊಂಡು ರೌಂಡ್ ಹಾಕ್ಕೊಂಡು ನಿಮಗೆ ಎಷ್ಟು ಸೈಜ್ ಬೇಕೋ ಆ ರೀತಿ ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೊಳ್ಳುವ. ಈಗ ಒಂದು ಪಾತ್ರೆಗೆ ಸೈಡಲ್ಲಿ ತೊಗೊಂಡು ನೋಡಿ ಈ ರೀತಿ ಅಮಕ್ಬಿಟ್ಟು ಅದ್ರಲ್ಲಿ ಮಧ್ಯದಲ್ಲಿ ಈ ರೀತಿ ಹೋಲ್ ಮಾಡ್ಕೊಳ್ಬೇಕು. ಅದೇ ಥರ ಹೋಲ್ ಮಾಡಿಕೊಂಡ್ರೆ ಸೈಡಲ್ಲೆಲ್ಲ ಬಿರುಕು ಬಿಡುತ್ತೆ. ಆ ಬಿರುಕನ್ನು ಈ ರೀತಿ ನೀಟಾಗಿ ಫಿಲಪ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ಫಿಲಪ್ ಮಾಡಿಕೊಂಡು ನಾನು 1 ಕಪ್ಪಲ್ಲಿ ನೋಡಿ 7 ವಡೆ ಆಗಿದೆ. ಈಗ ಎಣ್ಣೆನ ಕಾದ ನಂತರ ಒಂದೊಂದಾಗಿ ಈ ರೀತಿ ಬಿಡಬೇಕು. ನೀಟಾಗಿ ಒಂದು ಕಡೆ ಬೆಂದ ನಂತರನೇ ಮಗ್ಚಿ ಕೊಡಬೇಕು. ಒಮ್ಮೆಲೆ ಬಿಟ್ಟ ನಂತರ ಮಗ್ಚಿ ಕೊಡಬಾರ್ದು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕ್ರಿಸ್ಪಿಯಾದಂಥ ವಡೆ ರೆಡಿ ಆಗ್ತದೆ. ಸೂಪರಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಮಳೆಗಾಲ ಟೈಮಲ್ಲಿ, ಸಂಜೆ ಟೈಮಲ್ಲಿ ಸ್ನ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ. ಕಾಫಿ ಟೀ ಒಟ್ಟಿಗೆ ತಿನ್ಬೋದು. ನೋಡಿ, ಒಮ್ಮೆಲ್ಲ ಬೇಯಿಸಾದ ನಂತರ ಸೆಕೆಂಡ್ ಟೈಮ್ ಈ ರೀತಿ ಫ್ರೈ ಮಾಡಿದರೆ ಕ್ರಿಸ್ಪಿನೆಸ್ ಜಾಸ್ತಿ ಆಗಿರುತ್ತೆ ಮತ್ತು ಬಿಸಿ ಬಿಸಿಯಾಗಿ ವಡೆ ರೆಡಿ ಆಗಿರುತ್ತೆ. ಸೊ ಗಾಯ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ನಾನು ಮುಂದೆ ಅಪ್ಲೋಡ್ ಮಾಡಲಿಕ್ಕೆ ಒಂದು ಹುರುಪು ಸಿಗುತ್ತೆ ಮತ್ತು ಮುಂದೆ ಅಪ್ಲೋಡ್ ಮಾಡೋ ವೀಡಿಯೋಸು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇದೇ ರೀತಿ ಸ್ನ್ಯಾಕ್ಸ್ ರೆಸಿಪಿ, ಹೊಸ ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.